ಬೆಂಗಳೂರಲ್ಲಿ ಅವರ ಅವರ ಸೌಜನ್ಯ ಅತ್ಯಂತ ಪ್ರಿಯರಾದ ಪೇಜಾವರ ಶ್ರೀಗಳವರ ಬಗ್ಗೆ ಇರುವ ಅವರಿಗೆ ಆದರ ಏನು, ಈಗ ತಾನು ಹೇಳಿದರು ಹರಿಯಾಚಾರ್ಯರು, ಎಷ್ಟು ಪ್ರೀತಿ ಇತ್ತು, ಎಷ್ಟು ಆದರ ಇತ್ತು ಎಂಬುದಕ್ಕೆ ಒಂದು ಮಾತು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಮ್ಮ ವ್ಯಾಸರಾಜ ಶ್ರೀಪಾದಂಗಳವರು ಕೂಡ ಆ ಫಂಕ್ಷನಿಗೆ ಬಂದಿದ್ದರು, ಹರಿಯಾಚಾರ್ಯ ಕೂಡ ಇದ್ದರು ಅಂತ ಅಂದ್ಕೊಂಡಿದ್ದೇನೆ. ಬೆಂಗಳೂರಲ್ಲಿ ಪರಮಪೂಜ್ಯ ಶ್ರೀಪಾದಂಗಳು 50ನೇ ವರ್ಷದ ಒಂದು ಉತ್ಸವ, ವಿದ್ಯಾಮಾನ ತೀರ್ಥರ 50ನೇ ವರ್ಷದ ಉತ್ಸವ. ಭಾರೀ ದೊಡ್ಡ ಪೆಂಡಾಲ್ ಹಾಕಿದ್ದಾರೆ, ಸಾವಿರ ಜನ ಸೇರಿದ್ದಾರೆ. ಆವಾಗ ಶ್ರೀಗಳವರಿಗೆ ತುಲಾಭಾರ ಆಯಿತು, ಮೇಲಿನಿಂದ ಪುಷ್ಪವೃಷ್ಟಿಯ ಮಾಡಿಸಿದರು, ನಂತರ ಬಂಗಾರದ ಹೂಗಳಿಂದ ಸುವರ್ಣ ವೃಷ್ಟಿ ಆಯಿತು. ಇದೆಲ್ಲ ಮಾಡಿದ ನಂತರ ಪೇಜಾವರ ಸ್ವಾಮಿಗಳ ಗುರುಗಳ ಬಗ್ಗೆ ಚೆನ್ನಾಗಿ ಗುಣಗಾನ ಮಾಡಿ, ನಮ್ಮ ಗುರುಗಳಿಂದಾಗಿ ನಾನು ಇಷ್ಟು ಮುಂದೆ ಬಂದಿದ್ದೇನೆ, ವಿದ್ಯಾಮಾನ ತೀರ್ಥರು ನನಗೆ ಅನುಗ್ರಹ ಮಾಡಿದ್ದರಿಂದಾಗಿ ನನಗೆ ಇಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಎಂಬುದನ್ನು ಮನಬಿಚ್ಚಿ ಕಂಠ ತುಂಬ ಹೇಳಿಕೊಂಡು ಅವರು ಉಪನ್ಯಾಸ ಮುಗಿಸಿದ ಮೇಲೆ ವಿದ್ಯಾಮಾನ ತೀರ್ಥರು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಏನು ಹೇಳಬೇಕು ಅವರು, ಇದು ಈ ಪಾಯಿಂಟಿಗೋಸ್ಕರ ಈ ಪ್ರಸಂಗ ಹೇಳಿದೆ ನಾನು. ಏನು ಹೇಳಬೇಕು ಅವರು ಅಂದರೆ ಸಾವಿರ ಜನ ಸೇರಿದ್ದಾರೆ. ಅವರು ಹೇಳಿದರು, ಪೇಜಾವರ ಸ್ವಾಮಿಗಳು ನನ್ನನ್ನು ಗುರುಗಳು ಅಂತ ಹೇಳ್ತಾರೆ. ಹೌದು, ನಾನು ಅವರ ಗುರುಗಳು. ಏನು ಹೇಗೆ ಗುರುಗಳು ಅಂತ, ಯಾವಾಗ ಗುರುಗಳ ಅನುಗ್ರಹ ನನಗಾಗಿದೆ, ಗುರುಗಳ ಅನುಗ್ರಹದ ಮೇಲೆ ಬಂದಿದ್ದೇನೆ ಹೇಳ್ತಾರೆ. ಎಷ್ಟರ ಮಟ್ಟಿನ ಗುರುಗಳು ಅಂದರೆ ಅವರು ದೃಷ್ಟಾಂತ ಕೊಟ್ಟದ್ದು ಏನಂದರೆ, ಅವರು ಶ್ರೀಕೃಷ್ಣ ಪರಮಾತ್ಮ ಇದ್ದ ಹಾಗೆ, ನಾನು ಸಾಂದೀಪಿನಿ ಋಷಿಗಳಿದ್ದ ಹಾಗೆ. ಇದು ಅವರ ಬಾಯಿಂದ ಬಂದ ಮಾತು. ಈಗಲೂ ನನ್ನ ಕಿವಿ ಗುಯ್ ಅಂತ ಕುರಿತಾ ಇದೆ. ಅಂದರೆ ಪೇಜಾವರ ಸ್ವಾಮಿಗಳು ಕೃಷ್ಣನಂತೆ ಆ ಬುದ್ಧಿಮಟ್ಟದಲ್ಲಿ. ನಾನು ಸಾಂದೀಪಿನಿ ಆಚಾರ್ಯ ಹೇಗೆ ಕೃಷ್ಣ ಪರಮಾತ್ಮನ ಪಾಠ ಹೇಳಿದರೋ ಹಾಗೆ ನಾನು ಪೇಜಾವರ ಸ್ವಾಮಿ ಪಾಠ ಹೇಳಿದ್ದೇನೆ. ಅದು ನನ್ನ ಸಾಮರ್ಥ್ಯ ಅಲ್ಲ, ಅವರ ಸಾಮರ್ಥ್ಯ, ಅವರ ಸ್ವಭಾವ, ಅವರ ಗುಣ, ಅವರ ಪ್ರತಿಭೆ, ಅವರ ಹೆಗ್ಗಳಿಕೆ, ಅದರಿಂದ ಮೇಲೆ ಬಂದಿದ್ದಾರೆ ಹೊರತು ನಾನೇನು ಇದು ತುಂಬಿದ ಕೂಡ ತುಳ್ಕೊಳ್ಳೋದಿಲ್ಲ ಅಂತ. ತುಂಬಿದ ಕೂಡ ಅವರ ಬಾಯಿಂದ ಬಂದ ಮಾತು, ಅವರ ಸೌಜನ್ಯ, ಶಿಷ್ಯರ ಬಗ್ಗೆ ಇರಬೇಕಾದ ಗೌರವ, ಆ ಒಂದು ಪ್ರೀತಿ, ಅದನ್ನು ನಾವು ಅಖಂಡವಾಗಿ ನಾವು ಕಾಣಬಹುದಾಗಿ. ಇಂಥ ಒಂದು ಶಿಷ್ಯ ಅಂದರೆ ಪ್ರಾಣ ಬಿಡುವ ವಿದ್ಯಾಮಾನರ ಬಗ್ಗೆ ಎಷ್ಟು ಶಿಷ್ಯ ಪ್ರೀತಿ ಇತ್ತು ಎಂಬುದನ್ನು ಪ್ರತಿಯೊಬ್ಬ ಶಿಷ್ಯರು ಹೇಳ್ತಾರೆ. ಆ ಮಾತನ್ನು ನಮ್ಮ ಹರಿಯಾಚಾರ್ಯ ಈಗ ತಾನೇ ಹೇಳಿದರು ಅದನ್ನು. ಅಂತಹ ಒಂದು ಆದರೆ ಗೌರವವುಳ್ಳವರು. ಆದ್ದರಿಂದ ಅಷ್ಟೇ ಗೌರವವನ್ನು ನಮ್ಮ ಪೇಜಾವರ ಸ್ವಾಮಿಗಳು ಗುರುಗಳ ಬಗ್ಗೆ ತೋರಿಸ್ತಾ ಇದ್ದರು. ಒಂದು ಸಣ್ಣ ದೃಷ್ಟಾಂತ ಹೇಳಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಪೇಜಾವರ ಶ್ರೀಪಾದಂಗಳು 4ನೇ ಪರ್ಯಾಯ ಶ್ರೀಗಳವರಿಗೆ ಅನಾರೋಗ್ಯ. ಉಡುಪಿಯಲ್ಲಿ ಕೃಷ್ಣಧಾಮದಲ್ಲಿ ಅವರಿಗೆ ಒಂದು ಪ್ರತ್ಯೇಕ ಜಾಗ ಮಾಡಿ ಪ್ರತಿನಿತ್ಯ ವೈದ್ಯರು ಬಂದು ಅವರು ಶ್ರೀಗಳನ್ನು ನೋಡಬೇಕು, ಆ ಥರ ವ್ಯವಸ್ಥೆ ಎಲ್ಲ ಆಗಿತ್ತು. ಪ್ರತಿನಿತ್ಯ ಶ್ರೀಗಳವರು ಮಹಾಪೂಜೆ ಮುಗಿಸಿ ಸರೋವರಕ್ಕೆ ಹೋಗಿ ಅನಂತರ ಬೃಂದಾವನಕ್ಕೆಲ್ಲ ತೀರ್ಥ ಕೊಟ್ಟು ಶ್ರೀಗಳು ಕೃಷ್ಣಧಾಮಕ್ಕೆ ಬರಬೇಕು. ಪೇಜಾವರ ಸ್ವಾಮಿಗಳು ಗುರುಗಳಿಗೆ ತೀರ್ಥ ಕೊಟ್ಟು ಗಂಧಾಕ್ಷತೆ ಕೊಟ್ಟು ಅವರಿಗೆ ನಮಸ್ಕಾರ ಮಾಡಿ, ಸ್ವಾಮಿ ಬೇಗ ಭಿಕ್ಷೆ ಸ್ವೀಕಾರ ಮಾಡಿರಿ, ಯಾಕಂದರೆ ನಮಗೆ ಆರೋಗ್ಯದ ಬಗ್ಗೆ ಡಾಕ್ಟರ್ ಹೇಳಿದ್ದಾರೆ, ಹೆಚ್ಚೊತ್ತು ಉಪವಾಸ ಇರಬಾರ್ದು ಎಂಬುದಾಗಿ, ಬೇಗ ಭಿಕ್ಷಾ ಸ್ವೀಕಾರ ಮಾಡಿರಿ ಅಂತೇಳಿ ಅವರು ಹೋಗೋ ಪದ್ಧತಿ. ಅವ್ರು ಹೋದ ಮೇಲೆ ಇವರು ಭಿಕ್ಷಾ ಸ್ವೀಕಾರ ಮಾಡ್ತಿದ್ರು ಗುರುಗಳು, ವಿದ್ಯಾಮಾನ ತೀರ್ಥರು. ಒಂದು ದಿವಸ ಅವ್ರು ಏನು ದೇವರ ಪ್ರೇರಣೆ ಮಾಡಿದ್ರು ಗೊತ್ತಿಲ್ಲ, ಇಷ್ಟು ಹೇಳಿ ಹೋಗಿದ್ದಾರೆ. ಹೋಗಿ ಇನ್ನೂ ಗುರು ಬೃಂದಾವನದ ಮೆಟ್ಲಿದೆಯಲ್ಲ ಸ್ವಾಮಿ, ಅಲ್ಲಿ ತನಕ ಹೋಗಿಲ್ಲ. ಅವ್ರು ಮತ್ತೆ ವಾಪಸ್ ಬಂದಿದ್ದಾರೆ. ಏನು ದೇವ್ರ ಪ್ರೇರಣೆ ಮಾಡಿದ್ರು ಗೊತ್ತಿಲ್ಲ. ವಾಪಸ್ ಬಂದು ನೋಡ್ತಾರೆ, ಗುರುಗಳು ಭಿಕ್ಷೆಗೆ ಕೂತಿಲ್ಲ, ಇನ್ನು ಹಾಗೆ ಕೂತಿದ್ದಾರೆ. ಸ್ವಾಮಿ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ? ನಾನು ಹೇಳಲಿಲ್ವಾ ಬೇಗ ಭಿಕ್ಷಾ ಸ್ವೀಕಾರ ಮಾಡಬೇಕು, ವೈದ್ಯರು ಹೇಳಿದ್ದಾರೆ ಅಂತ ಹೇಳಿದ್ದೇನಲ್ಲ, ಮತ್ತೆ ಯಾಕೆ ಸುಮ್ಮನೆ ಯಾಕೆ ಭಿಕ್ಷಾ ಸ್ವೀಕಾರ ಮಾಡಿಲ್ಲ ಅಂತ ಕೇಳಿದಾಗ ಗುರುಗಳ ಬಾಯಿಂದ ಬಂದ ಮಾತು ಏನು, ಅದಕ್ಕೋಸ್ಕರ ಈ ಕಥೆ ಹೇಳಬೇಕಾಯ್ತು. ಏನು ಮಾತಾಡಿದರು ಗುರುಗಳಿಂದ ಅಂದ, ಏನು ಭಿಕ್ಷಾ ಸ್ವೀಕಾರ ಕೂಡ ಅವರು ಬಾಯಿಂದ ಇಷ್ಟು ಹೀಗೆ ಮಾತಾಡೋದವರು. ಎಂಥ ಸಂದರ್ಭದಲ್ಲಿ ಇಷ್ಟು ಹೀಗೆ ನಿಧಾನ, ಹೌದಾ ನಾನು ಭಿಕ್ಷೆ ಸ್ವೀಕಾರ ಮಾಡಬೇಕಾ? ನೀವು ಪರ್ಯಾಯ ಪೀಠದ ಮೇಲೆ ಕೂತವರು, ನೀವು ಕೃಷ್ಣನ ಮಹಾಪೂಜೆ ಮಾಡುವವರು, ನಿಮ್ಮಲ್ಲಿ ಪರ್ಯಾಯ ಪೀಠದ ಮೇಲೆ ಕೂತವರಲ್ಲಿ ವಿಶೇಷವಾದ ಶ್ರೀಮದಾಚಾರ್ಯ ಸನ್ನಿಧಾನ ಅಂತ ನಂಬಿಕೊಂಡು ಬಂದ ಸಂಪ್ರದಾಯ ನಮ್ಮ ಸಂಪ್ರದಾಯ. ಹೀಗಿರುವಾಗ ನೀವು ತೀರ್ಥ ತೊಗೊಳ್ದೇನೆ, ನೀವು ಭಿಕ್ಷೆ ಸ್ವೀಕಾರ ಮಾಡ್ದೇನೆ, ಮಧ್ವಾಚಾರ್ಯ ತೀರ್ಥ ತೊಗೊಳ್ದೇನೆ, ಮಧ್ವಾಚಾರ್ಯ ಊಟ ಮಾಡ್ದೇನೆ, ನಾನು ಊಟ ಮಾಡಬೇಕಾ? ಇದು ಗುರುಗಳ ಬಾಯಿಂದ ಬಂದ ಮಾತು. ಅಂಥ ಅನಾರೋಗ್ಯ ಸಂದರ್ಭದಲ್ಲಿ ಮತ್ತೊಬ್ಬರ ಇದ್ರೆ ಹೇಳಿದ ಸಾಕು ಊಟ ಮಾಡೇ ಬಿಡ್ತಿದ್ವಿ ನಾವು. ಅಂಥ ಅನಾರೋಗ್ಯ ಸಂದರ್ಭದಲ್ಲಿ ಸ್ವಾಮಿಗಳು ಅಪ್ಪಣೆ ಕೊಟ್ಟಾಗಲೂ ಹೇಳಿದಾಗಲೂ ಕೂಡ ನೀವು ಊಟ ಮಾಡಿ ಅಂತ ಹೇಳಿದಾಗಲೂ ಕೂಡ ಸುಮ್ಮನೆ ಕೂತ ಉದ್ದೇಶ ಏನು? ಆ ತಾರತಮ್ಯ ಜ್ಞಾನ. ಯಾವಾಗ ತೀರ್ಥ ತೊಗೊಳ್ಬೇಕು, ಯಾವಾಗ ತೀರ್ಥ ತೊಗೊಳ್ಬಾರ್ದು, ಯಾವಾಗ ಊಟ ಮಾಡಬೇಕು, ಯಾವಾಗ ಊಟ ಮಾಡಬಾರ್ದು, ಇಂಥ ಸ್ಪಷ್ಟವಾದ ಜ್ಞಾನ ಕೊನೆವರೆಗೂ ಕ್ಷಣ ಅವರಿಗಿತ್ತು ಎಂಬುದನ್ನು ನಾವು ನೋಡಿ ಅನುಭವಿಸಿದ್ದೇನೆ. ಇಂಥ ಪರಮಪೂಜ್ಯ ಶ್ರೀಪಾದಂಗಳು ಅಷ್ಟು ಶಿಷ್ಯನ ಮೇಲೆ ಅಷ್ಟು ವಾತ್ಸಲ್ಯ. ನೀವು ಮಧ್ವಾಚಾರ್ಯ ಸನ್ನಿಧಾನವುಳ್ಳವರು, ನೀವು ತೀರ್ಥ ತಗೊಂಡ ಮೇಲೆ ನಾನು ತೀರ್ಥ ತಗೋತೇನೆ ಎಂಬುದಾಗಿ ಹೇಳಿದ ಪುಣ್ಯಾತ್ಮರು ನಮ್ಮ ವಿದ್ಯಾಮಾನ ತೀರ್ಥರು. ಆದ್ದರಿಂದ ಅಂಥ ಒಂದು ಶಿಷ್ಯರ ಮೇಲೆ ಆದರ ಗೌರವ ಇತ್ತು, ಪ್ರೀತಿ ಇತ್ತು ಎಂಬುದನ್ನು ನಾವು ಅಷ್ಟೇ ಗುರುಭಕ್ತಿ ಸ್ವಾಮಿಗಳು ಕೊನೆ ಕ್ಷಣದವರೆಗೆ ಗುರುಗಳಂದ್ರೆ ಗುರುಗಳು, ಅಷ್ಟು ಪ್ರಾಣ ಕೊಟ್ಟು ಗುರುಗಳನ್ನು ನೋಡಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರು ನಮ್ಮ ಪೇಜಾವರ ಸ್ವಾಮಿಗಳು ವಿಶ್ವೇಶತೀರ್ಥ ಶ್ರೀಪಾದಂಗಳವರಾಗಿದ್ದಾರೆ ಎಂಬುದು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಒಂದು ಅತ್ಯಂತ ಆಶ್ಚರ್ಯಕರವಾದ ಅವರು ಪಡೆದ ಭಗವಂತನ ಅನುಗ್ರಹ ಎಷ್ಟರ ಮಟ್ಟಿಂದು
ಹೇಗೆ ಎಷ್ಟು ಹರಿಗುರುಗಳ ಅನುಗ್ರಹಕ್ಕೆ ಅವರು ಪಾತ್ರರಾಗಿದ್ದರು ಎಂಬುದನ್ನು ಇನ್ನೊಂದು ವಿಷಯವನ್ನು ಹೇಳಿ ನಾನು ಉಪನ್ಯಾಸ ಮುಗಿಸ್ತೇನೆ. ಏನು ಸಂದರ್ಭ, ಒಂದು ಬಾರಿ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಉತ್ತರಾದಿ ಮಠಾಧೀಶರು ಸುವರ್ಣಪುರಿ ಅಥವಾ ಸೊನ್ನೆ ಅಲ್ಲಿ ಚಾತುರ್ಮಾಸಿ ಕೂತಿದ್ದಾರೆ. ನಾನು ಅವಾಗ ತಿರುಪತಿಯಲ್ಲಿ ದ್ವೈತ ವೇದಾಂತ ವಿಭಾಗದ ಕೆಲಸ ಮಾಡುವನು. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ವ್ಯಾಸರಾಜ ಶ್ರೀಪಾದಂಗಳವರು ಅವತ್ತು ಅದು ವೈಸ್ ಚಾನ್ಸಲರ್ ಕುಲಪತಿಗಳಾಗಿದ್ದರು ಅವರು. ಆ ಸಂದರ್ಭದಲ್ಲಿ ಇದೇ ಚಾತುರ್ಮಾಸ ಸಂದರ್ಭದಲ್ಲಿ ಒಂದು ಸಲ ಹೋಗಿ ಗೋದಾವರಿ ಸ್ನಾನ ಮಾಡಿ ಶ್ರೀಗಳವರು ದರ್ಶನ ಮಾಡಿಕೊಂಡು ರಾಮದೇವ ದರ್ಶನ ಮಾಡ್ಕೊಂಡು ಎಂಬುದಾಗಿ ನಾವು ದಂಪತಿಗಳು ತಿರುಪತಿಯಿಂದ ಸೊನ್ನೆಗೆ ಹೋದೆವು. ತುಂಬ ದೂರದ ಪ್ರಯಾಣ, ಸುಮಾರು 12, 16, 18 ಗಂಟೆಗಳ ಪ್ರಯಾಣ. ಏಕಾದಶಿ ಮಧ್ಯಾಹ್ನ 11 ಗಂಟೆ ಹೊತ್ತಿಗೆ ನಾವು ಅಲ್ಲಿ ಸುವರ್ಣಪುರಿ ತಲುಪಿದ್ದೇವೆ. ಒಂದು ಕಡೆ ಪದಾರ್ಥ ಇಟ್ಟು ಗೋದಾವರಿ ಇಷ್ಟು ದೂರ ಬಂದಿದ್ದೇವೆ, ಗೋದಾವರಿ ಸ್ನಾನ ಮಾಡೋಣ, ಸ್ನಾನ ಮಾಡಿ ಅನಂತರ ರಾಮದೇವರ ಪೂಜೆ ಬರೋಣ ಎಂದು ಗೋದಾವರಿ ಸ್ನಾನಕ್ಕೆ ಹೊರಟಿದ್ದೇವೆ ನಾವಿಬ್ಬರು. ಹೊರಟ ದಾರಿಯಲ್ಲಿ ಆ ಊರಿನವರೊಬ್ಬರು, ಆ ಸುವರ್ಣಪುರಿಯವರೇ ಸ್ಥಳೀಯರು ಒಬ್ಬರು ಬಂದರು. ಯಾರು ನೀವು, ಎಲ್ಲಿಂದ ಬಂದಿದ್ದೀರಿ? ನನ್ನ ಹೆಸರು ಮಾಳಿಗೆ ರಾಮಾಚಾರ ಅಂಥೇಳಿ, ನಾವು ತಿರುಪತಿಯಿಂದ ಬರ್ತಾ ಇದ್ದೇನೆ. ಎಲ್ಲಿ ಓದಿದ್ದೀರಿ? ನಾವು ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ಯಾರ್ಥಿ. ನಾನು ನಮ್ಮ ಪರಮ ಪೂಜ್ಯ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು, ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ನಮ್ಮ ಗುರುಗಳು, ಅವರ ಅನುಗ್ರಹದಿಂದ ನಾವು ಇಷ್ಟರ ಮಟ್ಟಿಗಿದ್ದೇವೆ. ಈಗ ನಾವು ಸೊನ್ನೆ ಬಂದು ಗೋದಾವರಿ ಸ್ನಾನ ಮಾಡಿ ನದಿ ದೇವರ ದರ್ಶನಕ್ಕೋಸ್ಕರ ಬಂದಿದ್ದೇನೆ. ಹೌದಾ? ವಿದ್ಯಾಮಾನ ತೀರ್ಥ ಶಿಷ್ಯರ ನೀವು 2 ಸಲ, ವಿದ್ಯಾಮಾನ ತೀರ್ಥ ಶಿಷ್ಯರು ನೀವು 2 ಸಲ. ಯಾಕೆ ಹೇಳ್ತೀವಿ? ಹೇಳಿದ್ನಲ್ಲ ನಾನು ವಿದ್ಯಾಮಾನ ತೀರ್ಥ ಶಿಷ್ಯ ಹೇಳಿದ್ದೇನೆ, ಮತ್ತು ಪುನಃ 2 ಸಲ ಯಾಕೆ ಹೇಳ್ತಾ ಇದ್ದೀರಿ ಅಂದರೆ, ಒಂದು ನಿಮಿಷ ನಿಂತುಕೊಳ್ಳಿ ಅಂದರು. ಒಂದು ನಿಮಿಷ ನಿಂತುಕೊಳ್ಳಿ, ನಿಮ್ಮ ಗುರುಗಳ ಮಹಿಮೆ ಏನು ಎಂಬುದನ್ನು ಹೇಳ್ತೇನೆ, ಅದನ್ನು ನೀವು ಸಂತೋಷ ಪಡ್ತೀರಿ, ಶಿಷ್ಯರಲ್ವ ನೀವು, ಸಂತೋಷ ಅದನ್ನು ಕೇಳ್ಕೊಂಡು ಮುಂದೆ ಹೋಗಿ ಅಂದರು ಅವರು. ಹೇಳಿ ಅಪ್ಪ, ನಿಂತುಕೊಂಡೆ, ಹೇಳಿ ಅದೇನು ಹೇಳ್ತೀರಿ ಅಂದಾಗ, ಒಂದು ಬಾರಿ ವಿದ್ಯಾಮಾನ ತೀರ್ಥರು ಉತ್ತರ ದೇಶದಿಂದ ಸಂಚಾರ ಮಾಡ್ಕೊಂಡು ಬಂದಿದ್ದಾರೆ, ಗೋದಾವರಿಗೆ ಬಂದಿದ್ದಾರೆ, ಸುವರ್ಣಪುರಿಗೆ ಬಂದಿದ್ದಾರೆ. ಈ ಸಮಯ ಮಧ್ಯಾಹ್ನದ ಸಮಯ, ತುಂಬ ಬಳಲಿದ್ದಾರೆ, ಆಯಾಸ, ಪ್ರಯಾಣದ ಆಯಾಸ, ವಯಸ್ಸಿನ ಆಯಾಸ, ತುಂಬ ಬಳಲಿದ್ದಾರೆ. ಆದರೆ ಗೋದಾವರಿ ಸ್ನಾನ ಮಾಡದೆ ರಾಮದೇವರ ಪೂಜೆಯನ್ನು ಮಾಡಲಿಕ್ಕೆ ಮನಸ್ಸಿಲ್ಲ ಅವರಿಗೆ. ಗೋದಾವರಿ ಸ್ನಾನ ಮಾಡದೆ ಭಿಕ್ಷಾ ಸ್ವೀಕಾರಕ್ಕೆ ಮನಸ್ಸಿಲ್ಲ, ಸ್ನಾನ ಮಾಡಲೇಬೇಕು. ಬಂದು ಸ್ನಾನಕ್ಕೆ ಹೊರಟಿದ್ದಾರೆ, ಬಿಸಿಲು, ಸ್ನಾನಕ್ಕೆ ಹೊರಟಿದ್ದಾರೆ, ದಡದಲ್ಲಿ ಬಂದು ನಿಂತಿದ್ದಾರೆ. ಸುಮಾರು 10-15 ಮೆಟ್ಟಲು ಕೆಳಗಡೆ ಗೋದಾವರಿ ಹರಿತಾ ಇದ್ದಾಳೆ. ಅಷ್ಟು ಮೆಟ್ಟಲು ಇಳಿಬೇಕು, ಸ್ನಾನ ಮಾಡಿ ಅಷ್ಟು ಮೆಟ್ಟಲು ಹತ್ತಬೇಕು. ಶ್ರೀಗಳವರು ತುಂಬ ನಿತ್ರಾಣ ಆಗಿದ್ದಾರೆ, ಮೆಟ್ಟಲು ಇಳಿಯಕ್ಕೆ ಸಾಧ್ಯವಿಲ್ಲ. ಒಂದು 7-8 ಮೆಟ್ಟಲು ಇಳಿದ್ರು, ಕೂತೇ ಬಿಟ್ರಲ್ಲಿ, ನನಗೆ ಇನ್ನು ಮುಂದೆ ಆಗೋದಿಲ್ಲ. ಮತ್ತೆ ಒಂದು 10 ನಿಮಿಷ ಸುಧಾರಿಸ್ಕೊಂಡು ಮತ್ತೆ ಎದ್ದು ಇನ್ನೊಂದು 4 ಮೆಟ್ಟಲು ಇಳಿದ್ರು, ಅಲ್ಲಿ ಕೂತರು. ಇನ್ನೂ ನನ್ನ ಕೈಯಿಂದ ಆಗೋದಿಲ್ಲ ಸ್ವಾಮಿ. ದೇವರನ್ನು ಪ್ರಾರ್ಥನೆ ಮಾಡಿ, ರಾಮದೇವರು ಪ್ರಾರ್ಥನೆ ಮಾಡಿದ್ದಾರೆ, ಗೋದಾವರಿ ಪ್ರಾರ್ಥನೆ ಮಾಡಿದ್ದಾರೆ, ನನಗೆ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಬಂದು ಇಲ್ಲಿವರೆಗೆ ಬಂದಿದ್ದೇನೆ. ಮೆಟ್ಟಲು ಹತ್ಕೊಂಡು ಹೋಗ್ಲಿಕ್ಕೂ ನನಗೆ ತ್ರಾಣ ಇಲ್ಲ, ಇಲ್ಲಿವರೆಗೆ ಕೂತಿದ್ದೇನೆ. ಸ್ನಾನ ಮಾಡಿಸಿದರೆ ಮಾಡಿಸೋ, ಇಲ್ಲದಿದ್ದರೆ ಇಲ್ಲ, ಕೂತಿದ್ದಾರೆ. ಏನಾಯ್ತು ಸಂದರ್ಭ? ಇದು ನಾನು ಹಿಡಿದಲ್ಲ, ಆ ಊರಿನ ಜನ ನೋಡಿದವರು ಹೇಳಿದ ಮಾತಿದು, ನನ್ನ ಮಾತಲ್ಲ ಇದು. ಏನಾಯಿತು ಗೊತ್ತಾ ಆಚಾರ್ಯ? ಕೂತಿದ್ದಾರೆ, ಒಂದು 5 ನಿಮಿಷಕ್ಕೆ ಹಾಲು ಉಕ್ಕುವಂತೆ ಗೋದಾವರಿ ಉಕ್ತಾ ಇದ್ದಾಳೆ, ಮೇಲೆ ಉಕ್ತಾ ಇದ್ದಾಳೆ. 5 ನಿಮಿಷಕ್ಕೆ 1 ಮೆಟ್ಟಲು, ಇನ್ನು 5 ನಿಮಿಷಕ್ಕೆ ಇನ್ನೊಂದು ಮೆಟ್ಟಲು, ಇನ್ನೊಂದು ಮೆಟ್ಟಲು, 3 ಮೆಟ್ಟಲು ಏರಿ ಗೋದಾವರಿ ಮೇಲೆ ಬಂದು ಇವರು ಯಾವ ಮೆಟ್ಟಲ ಮೇಲೆ ಕಾಲಿಟ್ಟಿದ್ದೋ ಅಲ್ಲಿಗೆ ಮುಟ್ಟಿದ್ದಾಳೆ ಗೋದಾವರಿ. ಆಯ್ತಾ? ರೋಮಾಂಚವಾಗ್ತಾ ಇದ್ರು ನನಗೆ. ಆ ಮುಟ್ಟಿದಾಗ ಎಷ್ಟು ಸಂತೋಷ ಆಗಿರ್ಬೋದು ಗುರುಗಳಿಗೆ. ಯೋಚನೆ ಮಾಡಿ, ಎಂಥ ಭಾಗ್ಯ, ನನ್ನ ಭಾಗ್ಯ, ಎಷ್ಟು ದೇವರ ಅನುಗ್ರಹ, ಎಷ್ಟು ಶ್ರೀಮದಾಚಾರ್ಯ ಅನುಗ್ರಹ. ತುಂಬ ಹೆಮ್ಮೆ ಪಟ್ಟಿದ್ದು, ಸಂತೋಷ ಪಟ್ಟಿದ್ದಾರೆ. ಆಗ ಕೂಡಲೇ ಮತ್ತೆ ಮೊಣಕ ಇಲ್ಲಿವರೆಗೆ ಬಂದಿದೆ ಕಾಲು ನೀರು. 1 ಮೆಟ್ಟಲು ಕೆಳಗಿಳಿದು ಮುಳುಗಿ, ಅಷ್ಟೇ, 1 ಮೆಟ್ಟಲು. 7-8 ಮೆಟ್ಟಲು ಇಳಬೇಕಾಗಿತ್ತು ಗುರುಗಳು, ಅಂಥದ್ದು 2 ಮೆಟ್ಟಲು ಇಳಿದು ಮುಳುಗಿ ಸ್ನಾನ ಮಾಡಿದ್ದಾರೆ. ಪರಮಾನುಗ್ರಹ ಮಾಡಿದ್ದೆಪ್ಪ ದೇವರೇ ಎಂಬುದಾಗಿ ಹರಿಗುರುಗಳ ಸ್ಮರಣೆ ಮಾಡಿಕೊಂಡಿದ್ದಾರೆ. ಗೋದಾವರಿ ನಮಸ್ಕಾರ ಮಾಡಿದ್ದಾರೆ. ನಮಸ್ಕಾರ ಮಾಡಿ ಮೇಲೆ ಬಂದು ಮತ್ತೆ ರಾಮದೇವರ ಪೂಜೆ ಪ್ರಾರಂಭ ಮಾಡಿದ್ದಾರೆ. ಇಷ್ಟು ಮುಗಿಲಿಲ್ಲ ಕತೆ, ಕೇಳ್ರಿ ಸ್ವಾರಸ್ಯ. ಆಚಾರ್ಯ ಇಷ್ಟಕ್ಕೆ ಮುಗಿಲಿಲ್ಲ, ಸ್ವಾಮಿಗಳು ಪೂಜೆ ಶುರು ಮಾಡಿಬಿಟ್ರು. ನಾವೇನು ಮಾಡಿದೆವು? ಈ ಊರಿನ ಜನ, ಇಲ್ಲೇ ವಾಸ ಮಾಡೋರು ನಾವು ಅವ್ರ ಜೊತೆ ಹೋಗಿದ್ವಿ. ದಂಡಸ್ಥಾನ ಎಲ್ಲ ಆಯ್ತು ನಮಗೆ. ಏನು ಆಶ್ಚರ್ಯ ಇದು! ಬೇಸಿಗೆ ಕಾಲ, ಅಲ್ಲಿ ಕೆಳಗಡೆ ಹರಿಯುವ ನದಿ, ಈ ಗುರುಗಳು ಬಂದಾಗ ಹಾಲು ಉಕ್ಕಿದಂತೆ ಮೇಲೆ ಬಂದಿದ್ದಾಳಲ್ಲ, ಏನು ಸಮಾಚಾರ ಇದು, ಏನಿದು ವಿಚಿತ್ರ ನಡೀತಾ ಇದೆ ಎಂಬುದಾಗಿ ಪರೀಕ್ಷೆ ಮಾಡಲಿಕ್ಕೋಸ್ಕರ ಸ್ವಾಮಿಗಳ ಪೂಜೆ ಶುರು ಆದಮೇಲೆ ಅರ್ಧ ಗಂಟೆ ಬಿಟ್ಟು ಮತ್ತೆ ಹೋದೆವು ನಾವೆಲ್ಲರೂ. ಮತ್ತೆ ಹೋದಾಗ ಮೊದಲು ಎಲ್ಲಿ ಹರಿತಾ ಇದ್ವಿ ಕೆಳಗಡೆ 15 ಮೆಟ್ಲ ಕಡೆ ಅಲ್ಲೇ ಹರಿತಾ ಇದ್ದಾಳೆ. ಇದು ನಿಮ್ಮ ಗುರುಗಳ ಒಂದು ವಿಶೇಷ ಅನುಗ್ರಹ, ಇದು ನಿಮ್ಮ ಗುರುಗಳು ಪಡೆದುಕೊಂಡ ದೇವರ ಅನುಗ್ರಹ, ಗುರುಗಳ ಅನುಗ್ರಹ ಎಂದು ಹೇಳಿದಾಗ ನನಗೆ ಮೊದಲೇ ಮೃದು ಸ್ವಭಾವ, ನನಗೆ ಅಲ್ಲಿ ಅಳುನೇ ಬಂದು ಕೂತೇ ಬಿಟ್ಟರು. ಅಲ್ಲಿ ಇಂಥ ಗುರುಗಳನ್ನು ಪಡೆದುಕೊಂಡು ನಾವು ಧನ್ಯರಲ್ವಾ? ಯೋಚನೆ ಮಾಡಿ. ಆದ್ದರಿಂದ ಸಾಕ್ಷಾತ್ ಭಗವಂತನ ಅನುಗ್ರಹ, ವಾಯುದೇವನ ಅನುಗ್ರಹ. ಯಾಕೆ ಅವರಿಗೆ ಗಂಗೆ ಮೇಲೆ ಬಂದು ನಾವು ಶ್ರೀಮದಾಚಾರ್ಯರ ಕಥೆಯಲ್ಲಿ ಕೇಳ್ತೇವೆ. ನಾವು ಶ್ರೀಮದಾಚಾರ್ಯರು ಕಾಶಿ ಯಾತ್ರೆಗೆ ಹೋಗಬೇಕು, ಗಂಗಾ ಸ್ನಾನ ಹೋಗಬೇಕು ಅಂತ ಹೇಳ್ತೀವಿ. ಆಲೋಚನೆ ಮಾಡಿದಾಗ, ನಾಳೆ ನೀವು ಬರಬೇಕಾಗಿಲ್ಲ, ಗಂಗೆಯೇ ನಿಮ್ಮಲ್ಲಿಗೆ ಬರ್ತಾಳೆ.
ತದನುಗ್ರಹಾಂಕಿನಿ, ನಿಮ್ಮ ಅನುಗ್ರಹಕ್ಕೋಸ್ಕರ ಗಂಗೆ ನಿಮ್ಮಲ್ಲಿ ಬರ್ತಾಳೆ ಹೊರತು ನೀವು ಗಂಗೆ ಹೋಗಬೇಕಾಗಿಲ್ಲ ಎಂಬ ದೃಷ್ಟಾಂತ ನನಗೆ ನೆನಪು ಬಂತಲ್ಲಿ. ಓಹೋ, ಪರಮ ಪೂಜ್ಯ ಶ್ರೀಪಾದಂಗಳವರ ಅನುಗ್ರಹಕ್ಕೋಸ್ಕರ ಗೋದಾವಾರಿ ಆ ದಾವಾರಿ ಆ ಗುರುಗಳು ಬಂದು ಸೇವೆ ಮಾಡಿದ್ದಾಳೆ ಎಂಬುದನ್ನು ನಾವು ಅನುಸಂಧಾನ ಮಾಡಿಕೊಳ್ಬೋದಾಗಿದೆ. ಆದ್ದರಿಂದ ಅಂಥ ಪೂಜ್ಯರ ಎದುರಿಗೆ ಕೂತಿದ್ದೇವೆ. ಪೂರ್ಣ ಸನ್ನಿಧಾನ ಇವತ್ತು ನಾಳೆ ನಾಡ್ದು ಯಾವಾಗಲೂ ಅಂತರ್ಮುಖಿಗಳಾಗಿ ಜಪ ಮಾಡ್ತಿರ್ತಾನೆ ನಮ್ಮ ಸಂಪ್ರದಾಯ. ಈ ಆರಾಧನೆ 3 ದಿವಸಗಳ ಆರಾಧನೆ ಚೆನ್ನಾಗಿ ಪೂಜೆ ಮಾಡಲಿಕ್ಕೋಸ್ಕರ ಬಂದಿದ್ದೇವೆ. ಆಗ ಬಹಿರ್ಮುಖರಾಗಿ ಯಾರು ನನ್ನ ಪೂಜೆ ಮಾಡ್ತಾ ಇದ್ದಾರೆ, ಯಾರು ನನ್ನ ಭಕ್ತಿ ಮಾಡ್ತಾ ಇದ್ದಾರೆ, ಅವರಿಗೆ ಪರಮಾನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಕೂತಿರ್ತಾರಾದ್ದರಿಂದ ಅವರಿಗೆ ಹೆಮ್ಮೆ ಆಗಲಿ, ಅವರಿಗೆ ಸಂತೋಷವಾಗಲಿ, ಅವರ ಅನುಗ್ರಹ ಆಗಲಿ ಎಂಬ ದೃಷ್ಟಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ, ಎಲ್ಲ ಗುರುಗಳ ಗುಣಗಳನ್ನು ಪರಮಪೂಜ್ಯ ಶ್ರೀಪಾದಗಳು ಅಳವಡಿಸಿಕೊಂಡಿದ್ದಾರೆ. ಅದನ್ನು ಮತ್ತೆ ಪುನಃ ಇನ್ನು ಅರ್ಧ ಗಂಟೆ ಉಪನ್ಯಾಸ ಮಾಡಲ್ಲ, ಒಂದೇ ಮಾತಲ್ಲಿ ಹೇಳ್ತಾ ಇದ್ದೇನೆ. ಅವರ ಔದಾರ್ಯ, ಅವರ ವಿದ್ಯೆ, ಅವರ ಗುಣ, ಅವರ ಸೌಜನ್ಯ, ಆ ನಗುಮುಖ. ಎಂದಾದರೂ ಫಲಿಮಾರ ಸ್ವಾಮಿಗಳು ಗಂಟು ಮುಖ ಹಾಕೊಂಡು ನೋಡಿದ್ದೀರಾ? ಯಾರಾದರೂ ಇದ್ದೀರಾ? ಒಬ್ಬರು ಹೇಳಿ. ನಾನು ಸುಮಾರು 50 ವರ್ಷದಿಂದ ಅವ್ರು ನೋಡ್ತಾ ಇದ್ದೇನೆ. ಒಂದು ದಿವಸ ಅವ್ರ ಮುಖ ಗಂಟು ಹಾಕಿದ್ದು ನಾನು ನೋಡಿಲ್ಲ. ಯಾವ ನೋಡಿ ನಗುಮುಖ. ಹೇಗೆ ಸಾಧ್ಯ? ಮನುಷ್ಯರಲ್ವ ನಾವು? ಉಪ್ಪು ಹುರಿ ಕಾಳು ತಿನ್ನೋರಲ್ಲ, ಎಂಥವ್ರು ಆದರೂ ಕೂಡ ಸಿಟ್ಟು ಬರಲೇಬೇಕು. ಬರಲ್ಲ ಅವರಿಗೆ. ಒಂದು ಸಾಧನೆ ಒಂದೇ ಒಂದು ಹೇಳಿ ಮುಗಿಸ್ತೇನೆ. ಅವರ ಮೊದಲನೇ ಪರ್ಯಾಯ ವಿದ್ಯಾಧೀಶ ತೀರ್ಥರ ಮೊದಲನೇ ಪರ್ಯಾಯ ಗೊತ್ತು ನಿಮಗೆ. ಪರ್ಯಾಯ ಸ್ವಾಮಿಗಳಿಗೆ ಎಷ್ಟು ಜವಾಬ್ದಾರಿ ಇರ್ತದೆ, ಎಷ್ಟು ಕೆಲಸ ಇರ್ತದೆ ಗೊತ್ತು ನಿಮಗೆ. ಅಷ್ಟು ಜವಾಬ್ದಾರಿ ನಿರ್ವಹಿಸಿದ್ದಾರೆ, ಅಷ್ಟು ಎಲ್ಲ ಕಡೆ ಗಮನ ಕೊಡ್ತಾ ಇದ್ದಾರೆ. ಪರ್ಯಾಯ ಪೀಠದ ಮೇಲೆ ಕೂತಾಯಿತು, ಕೃಷ್ಣದೇವರ ಮಹಾಮಂಗಳ ಇರ್ತಾಯಿತು. ಇನ್ನೇನು ಉಳಿದ ಸ್ವಾಮಿಗಳೆಲ್ಲ ಬಂದಿದ್ದಾರೆ, ಅವರಿಗೆಲ್ಲ ತೀರ್ಥ ಕೊಡಬೇಕು, ತಾವು ತೀರ್ಥ ತಗೊಂಡು ಪ್ರಸಾದ ಹೊರಡಬೇಕು. ಆ ಸಂದರ್ಭದಲ್ಲಿ ಗುರುಗಳಿಗೆ ಹಸ್ತೋದಕ ಆಗಬೇಕು. ಗುರುಗಳ ಹಸ್ತೋದಕ ಆಗಬೇಕಾಗಿದೆ. ಎಲ್ಲರೂ ಬಂದಿದ್ದಾರೆ, ಅವರು ಸಮಯ ಮೀರಿ ಹೋಗಿದೆ. ಅಲ್ಲ, ಕೆಲಸದವರು ಏನು ಮಾಡಿದ್ದಾರೆ, ಪರಿಚಾರಕರು ಆ ಗುರುಗಳ ವೃಂದಾವನವರ ಪೆಟ್ಟಿಗೆನೇ ತಂದಿಲ್ಲ. ಫಲಿಮಾನ ಮಠದಲ್ಲಿ ಕೂತಿದ್ದು, ಕೃಷ್ಣ ಮಠಕ್ಕೆ ಬಂದೇ ಇಲ್ಲ. ಗೊತ್ತಾಯ್ತು ಯಾಕೆ ತಡ ಅಂತ ಕೇಳಿದ್ರೆ, ವೃಂದಾವನದ ಪೆಟ್ಟಿಗೆ ಬಂದಿಲ್ಲ. ವೃಂದಾವನ ಪೆಟ್ಟಿಗೆ ಬರದೇನೆ, ವೃಂದಾವನಕ್ಕೆ ತೀರ್ಥ ಕೊಡದೇನೆ, ನೈವೇದ್ಯ ಮಾಡ್ದೇನೆ, ಉಳಿದವ್ರು ತೀರ್ಥ ತಗೊಳ್ಳೋದು ಹೇಗೆ, ಊಟ ಮಾಡೋದು ಹೇಗೆ? ಅದಕ್ಕೋಸ್ಕರ ಏನಾದರೂ ಮನಸ್ಸು ಹೌದಾ ಅಂದ ಕೊಂಡೋಡ್ತಿರಿಯಾರ, ಏನಾದರೂ ಮನಸ್ಸಲ್ಲಿ ವಿಕಾರ ಆಗಿರೋ, ಅಲ್ಲೇ ನಿಂತುಕೊಂಡಿದ್ದೆ ನಾನು. ಏನಾದರೂ ಮನಸ್ಸಲ್ಲಿ ವಿಕಾರ ಆಗಿರಬೇಕಲ್ಲ, ಅಷ್ಟು ಸುಸ್ತಾಗಿದ್ದಾರೆ, ಆಯಾಸಗೊಂಡಿದ್ದಾರೆ, ಜವಾಬ್ದಾರಿ ಇಷ್ಟು ಕಷ್ಟಪಟ್ಟಿದ್ದಾರೆ. ಇಷ್ಟು ಎಲ್ಲರೂ ಉಳಿದ ಸ್ವಾಮಿಗಳು ಬಂದು ಕೂತಿದ್ದಾರೆ, ಅವ್ರಿಗೆ ತೀರ್ಥ ಆಗಬೇಕು. ಏನಾದರೂ ಮನಸ್ಸಲ್ಲಿ ವಿಕಾರ ಆಗಿರಬೇಕಲ್ಲ, ಸುಮ್ಮನೆ ಹೀಗೆ ಕೂತಿದ್ದಾರೆ. ಏನೂ ಆಗಿಲ್ವೇನೋ ಅನ್ನೋ ಹಾಗೆ, ಏನು ತನ್ನ ಸಂಬಂಧಪಟ್ಟ ವಿಷಯವೇ ಅಲ್ಲೋ ಹಾಗೆ ಕೂತಿದ್ದಾರೆ. ಇದು ಒಂದನೇ ಪರ್ಯಾಯದಲ್ಲಿದ್ದ ಒಂದು ಸಹಿಷ್ಣುತೆ, ಕಷ್ಟ ಸಹಿಷ್ಣುತೆ ಅಥವಾ ಒಂದು ಸಮಾಧಾನತೆ. ಅದಾದ ನಂತರ ಎಷ್ಟು ವರ್ಷ ಸಾಧನೆ ಆಗಿದೆ ಯೋಚನೆ ಮಾಡಿರಿ. ಇವತ್ತವರ ಸಹಿಷ್ಣುತೆ ಎಷ್ಟಿರ್ಬೋದು, ಇವತ್ತವರ ಆ ಒಂದು ತಡೆದುಕೊಳ್ಳಬೇಕು ಎಷ್ಟಿರ್ಬೋದು ಎಂಬುದನ್ನು ನಾವು ಯೋಚನೆ ಮಾಡೋಣ. ಆದ್ದರಿಂದ ಒಂದು ಔದಾರ್ಯ. ಎಂತೆಂಥ ಸಭೆಗಳು ಈಗ ಹೇಳಿದಾಗೆ ಪ್ರತಿ ವರ್ಷ 100 ಜನರನ್ನು ಕರೆಸಿ, 100 ಜನ ವಿದ್ವಾಂಸರನ್ನು ಕರೆಸಿ ಆರಾಧನೆ ಮಾಡೋದು ನೋಡಿದ್ದೀರಾ? ಅಂತಹ ಶ್ರೇಷ್ಠವಾದ ಗುರುಗಳ ಆರಾಧನೆ, ಹನುಮತ್ ಜಯಂತಿ, ಇಂಥ ಪವಿತ್ರ ಕಾರ್ಯ ನಡೆಸೋದರ ಮೂಲಕ, ವಿದ್ಯೆ ಅಂದರೆ ಅಷ್ಟು ವಿದ್ಯೆಗೆ ಪ್ರೋತ್ಸಾಹ ಕೊಡೋದರ ಮೂಲಕ ಪ್ರತಿ ವರ್ಷವೂ ಕೂಡ ಗುರುಗಳೆದುರಿಗೆ ಸುಧಾಪಾಠ ಆಗಬೇಕು. ಯಾಕೆ ಗುರುಗಳಿಗೆ ಪ್ರಿಯವಾದ ಸುಧಾಪಾಠ ಆಗಬೇಕೆಂಬ ದೀಕ್ಷೆಯನ್ನು ಹೊಂದಿದವರು ಪರಮ ಪೂಜ್ಯ ವಿದ್ಯಾಧೀಶ ಶ್ರೀಪಾದಂಗಳವರು. ನಿಜವಾಗಿಯೂ ಕೂಡ ನಾವು ಒಂದು ಮಾತು ಹೇಳ್ತಿದ್ದೇನೆ, ಹಾಗಾಗಿ ಮೋಕ್ಷಯೋಗ್ಯ ಜೀವರಾಶಿಗಳಾಗಿದ್ದೇವೆ, ಸಂಶಯಕ್ಕೆ ಅವಕಾಶ ಇಲ್ಲ. ಯೋಗ್ಯತೆ ಯಾರು ವಿದ್ಯಾಮಾನರ ಆರಾಧನೆ ಸಮಯದಲ್ಲಿ ಬಂದು ನಾವು ವೇದಾಂತ ಪಾಠ ಕೇಳ್ತೇವೆ, ಅವರ ಮುಂದೆ ಕೂಡ್ತೇವೆ, ವೃಂದಾವನ ನಮಸ್ಕಾರ ಮಾಡ್ತೇವೆ, ಅವರ ಅನುಗ್ರಹ ಬೇಕು ಅಂತ ಕೇಳ್ತೇವೆ ಅಂತೇವೆಯೋ ಅವರು ಖಂಡಿತವಾಗಿಯೂ ಮೋಕ್ಷಯೋಗ್ಯ ಜೀವರಾಶಿಗಳಾಗಿದ್ದೇವೆ, ಸಂಶಯಕ್ಕೆ ಅವಕಾಶ ಇಲ್ಲ. ಸಾಧನೆಯಲ್ಲಿ ತುಂಬ ವ್ಯತ್ಯಾಸ ಇದೆ. ಅದು ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇದೆ. ಯೋಗ್ಯತೆ ಮೋಕ್ಷಯೋಗ್ಯ ಜೀವರಾಶಿಗಳಾಗಿದ್ದೇವೆ. ಮೋಕ್ಷಯೋಗ್ಯ ಜೀವರಾಶಿಗಳಾಗದೇ ಹೋಗಿದ್ದರೆ ಈ ಕಾಂಪೌಂಡ್ನೊಳಗೆ ಕಾಣಲಿಕ್ಕೆ ಯೋಗ್ಯತೆ ಇರಲಿಲ್ಲ ನಮಗೆ. ಬಂದಿದ್ದೇವೆ, ಆದ್ದರಿಂದ ನಾವೆಲ್ಲ ಮೋಕ್ಷಯೋಗ್ಯರಾಗಿದ್ದೇವೆ. ಸಾಧನೆ ಇನ್ನು ಅನೇಕ ಸಾವಿರ ಜನರಲ್ಲಿ ಹುಟ್ಟಿ ಸಾಧನೆ ಮಾಡಿ ನಾವು ಆ ಮಟ್ಟಕ್ಕೆ ಹೋಗಬೇಕಾಗಿದೆ. ಆದ್ದರಿಂದ ಭಗವಂತ ಅನೇಕ ವೈಷ್ಣವ ಜನ್ಮಗಳನ್ನೇ ಕೊಟ್ಟು, ಇಂಥ ಗುರುಗಳನ್ನೇ ಕೊಟ್ಟು ಸಾಧನೆ ಮಾಡಿಸಿ ನಮ್ಮನ್ನು ತನ್ನ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಪರಮಪೂಜ್ಯ ಗುರುಗಳ ಅನುಗ್ರಹ ನನಗೂ ನಿಮಗೂ ಎಲ್ರಿಗೂ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಅವರಿಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ನನ್ನ 10 ನಿಮಿಷದ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ.